ಎಲ್ಲರೂ ಸ್ವಲ್ಪ ಹೀಟ್ ಆಗ್ಲಿ, ಚೆನ್ನಾಗಿ ದೋಪುಡ್ಸು. ಅಣ್ಣ ಯಾವನ ಬರ್ತಾವನೆ? ಯಾರೋ ಅವನು? ಆಶ್ರಮದಲ್ಲಿರ್ತಾನಣ್ಣ. ಇಲ್ಲಿಗೆ ಯಾಕೆ ಬಂದ? ಬ್ರಾ ಸೈಜ್ ಕೇಳಿದ್ವಲ್ಲ, ಅವಳು ಹೇಳಿಲ್ಲ, ಇವನು ಹೇಳಕ್ ಬಂದವನೆ. ಅದೇನು ಹೋಗಿ ಕೇಳು. ಏನು ಬಾಮೈದ? ಬ್ರಾ ಸೈಜ್ ಹೇಳಕ್ಕೆ ಅಲ್ಲಿಂದ ಇಲ್ಲಿ ಗಂಟೆ ಬಂದ. ಶೇಷನವರೇ, ಹಾಲು ತಗೊಂಡು ಬನ್ನಿ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ಅನ್ಯಾಯನ ತಡೆಯೋಕೆ ಆ ದೇವರು ಗುಡಿಯೊಳಗಿನ ಮೂರ್ತಿಯಿಂದಲೇ ಹುಟ್ಟಿ ಬರಬೇಕಾಗಿಲ್ಲ. ಈ ರೀತಿ ಮನುಷ್ಯನಾಗಿಯೂ ಹುಟ್ಟಬಹುದು. ಅಭಿಷೇಕ ಆಗ್ಬೇಕಾಗಿರೋದು ಇಲ್ಲಿ. ಅರವಿಂದ್, ಏನಾಯ್ತು? ಆ ಬಾಯ್ ಸಾಬ್ ತಮ್ಮ ಬಾಲನ್ ಮತ್ತೆ ಅವನ ಶಿಷ್ಯಂದ್ರನ್ನ ಕಂಠಿ ಕೊಂದ್ ಹಾಕ್ತ. ಕಂಠಿ ಬಾ ನನ್ ಜೊತೆ. ಎಲ್ಲಿಗೆ? ಎಲ್ಲಾದ್ರೂ ದೂರ. ಆ ಭಾಯ್ ಸಾಬ್ ನಮ್ಮನ್ನೆಲ್ಲ ಕೊಂದಾಕೋಕ್ ಮುಂಚೆ ನಾವೆಲ್ಲ ಜಾಗ ಖಾಲಿ ಮಾಡೋದು ಒಳ್ಳೇದು. ಅರ್ಥ ಇಲ್ಲದೆ ಮಾತಾಡ್ಬೇಡ. ಕಂಠಿ ಬಾಲ್ ಲಾಯರ್ನ ಕೊಚ್ಚಾಕ್ದಾಗ ಜನ ಎಷ್ಟು ಜೋರಾಗಿ ಜೈಕಾರ ಹಾಕಿದ್ರು ಗೊತ್ತಾ? ಅವ್ರನ್ನ ಕೊಂದವನು ನಾಳೆ ಬಾಯ್ ಸಾಬ್ನು ಅಡ್ಡಡ್ಡ ಕತ್ತರಿಸ್ತಾನೆ. ನಿಲ್ಸು, ದಯವಿಟ್ಟು ನಿಲ್ಸು. ನನ್ನ ಹೆಂಡತಿನ ಕೊಂದ್ರು ಅನ್ನೋ ಆವೇಶದಲ್ಲಿ ಕಂಠಿ ಅವ್ರನ್ನೆಲ್ಲ ಕೊಲೆ ಮಾಡಿರ್ಬೋದು. ಅಷ್ಟು ಮಾತ್ರಕ್ಕೆ ಜನರ ಕಣ್ಣೀರು ಒರೆಸೋದಿಕ್ಕಾಗ್ಲಿ, ಈ ರಾಜ್ಯನ ಉದ್ಧಾರ ಮಾಡೋದಿಕ್ಕಾಗ್ಲಿ, ರೌಡಿಸಂನ ಕೊನೆಗಾಣಿಸೋದಿಕ್ಕಾಗ್ಲಿ ಕಂಠಿ ಇಲ್ಲಿಗೆ ಬಂದಿದ್ದಾನೆ ಅನ್ಕೋಬೇಡ. ದಯವಿಟ್ಟು ನಮ್ಮನ್ನ ನಮ್ ಪಾಡಕ್ ಬಿಟ್ಬಿಡು. ಕಂಠಿ ಬಾ. ಕಂಠಿ, ಜನ ನಿನ್ ಮೇಲೆ ಇಟ್ಟಿರೋ ಭರವಸೆನ, ನಂಬಿಕೆನ ಗಾಳಿಗೆ ತೂರ್ಬಿಟ್ಟು ಹೋಗ್ತೀಯ. ಕಂಠಿ, ನೀನ್ ನಮ್ ಜೊತೆ ಬಂದ್ಬಿಡು ಪ್ಲೀಸ್. ಪ್ಲೀಸ್ ಕಂಠಿ. ಅವನಿಗೆ ದೇವರಿಗೆ ಮಾಡೋ ತರ ಅಭಿಷೇಕ ಮಾಡ್ಬಿಟ್ರಣ. ಅವನು ಹುಚ್ಚಿನಾಗಿರ್ತಾರ ನಮ್ಮ ಹುಡುಗರು ಹೊಡಿತಾ ಇದ್ರೆ ಕೇಕ್ ಹಾಕಿ ಚಪ್ಪಾಳೆ ತರ್ತಿದ್ರಣ. ಅವನು ಊರು ಕೇರಿ ಯಾವ್ದು ಅಂತ ಗೊತ್ತಿಲ್ಲದೆ ಇದ್ರು ಅವನ್ ಅಣ್ಣ ಅಣ್ಣ ಅಂತ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ರಣ. ಕಂಠಿ, ಇನ್ 2 ದಿವಸದಲ್ಲಿ ಮೈಸೂರಿಗೆ ಹೋಗ್ಬಿಡೋಣ, ಏನಂತ್ಯ?
ನಿಮ್ಮಿಷ್ಟ. ಕಂಠೀರವ ಎಲ್ಲೋ ಇದೆಯಾ? ನಿನ್ನ ನೋಡ್ಬೇಕು ಕಣ ನಾನು. ನನಗೋಸ್ಕರ ಬರಬೇಡ. ನಿನಗೆ ಚಪ್ಪಾಳೆ ತಟ್ಟೆ ಅಭಿಷೇಕ ಮಾಡಿದ್ರಲ್ಲ, ಇವ್ರಿಗೋಸ್ಕರ ಬಾ. ನಿನಗೆ ಒಳ್ಳೆ ನೀರ್ ಕೊಡ್ತೀನಿ. ನಿನ್ನ ಕಾಪಾಡ್ತಾನಲ್ಲ ಅವನ್ನ ಒಂದ್ಸಲ ಇಲ್ಲಿಗೆ ಬಾ ಅಂತ ಕರಿಯೋ ಮಗು. ನೀರ್ ಕೊಡ್ತೀನಿ. ನಮ್ಮಣ್ಣ ಎದ್ರಲ್ಲ, ಸಿಂಹ ಬಂದು ಬರ್ತಾನೆ. ನಿಮ್ನೆಲ್ಲ ಸುಮ್ನೆ ಬಿಡಲ್ಲ. ಹೌದಾ? ಬಾ ಕರಿಯೋ. ಬಾನು ಅಣ್ಣ, ಕಂಟಿ, ಕೈ ತೆಗಿರಿ, ಬೇಡ ಕಂಟಿ. ಕೈ ತೆಗಿರಿ, ನನ್ನ ಮಾತು ಕೇಳು ಕಂಟಿ. ಕೈ ತೆಗಿರಿ. ಕಂಟಿ 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 ನನ್ನ ಮಾತು ಕೇಳು ಕಂಟಿ, ಪ್ಲೀಸ್. ಅವರು ಮಾಮೂಲಿ ಜನ ಅಲ್ಲ, ಅವ್ರು ನಿನ್ನ ಸಾಯಿಸ್ಬಿಡ್ತಾರೆ. ಸಾಯಿಸ್ತಿ ಬಿಡಿ. 100 ಜನ ಚೆನ್ನಾಗಿರ್ತಾರೆ ಅಂದ್ರೆ ನಾನೊಬ್ಬನ್ನ ಸಾಯಿಸಕ್ಕೂ ರೆಡಿ, ನಾನೇ ಸಾಯಕ್ಕೂ ರೆಡಿ. ಕಂಟಿ, ನೋ ನೋ ಕಂಟಿ, ಪ್ಲೀಸ್. ಅಣ್ಣ ಅವ್ರು ಬರೋ ಹಾಗೆ ಕಾಣಲ್ಲ. ಬರ್ತಾನೆ, ಬಂದೇ ಬರ್ತಾನೆ. ನೀನ ನನ್ನ ತಮ್ಮನ್ ಕೊಂದಿತ್ತು. ನೀನ್ ನನ್ನ ತಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡೆದು ಸಾಯಿಸ್ತೆ ಅಂತ ಗೊತ್ತಾದಾಗ ನೀನ್ ಯಾರೋ ಭಯಾನಕ ಪಂಟ್ರು ಅನ್ಕೊಂಡಿದ್ದೆ. ನೆಟ್ಟಗ್ ಮೂತಿ ಮೇಲೆ ಮೀಸೆ ಚಿಗ್ರಿಲ್ಲ. ಹೆಂಗೋ ಬಂತು ನಿನ್ಗೆ ಇಷ್ಟೊಂದು ದಮ್ಮು? ನೀನ್ ಸ್ಟೇಟ್ ಅಲ್ಲ, ನೀನ್ ಹುಟ್ಟಿರೋ ಊರಲ್ಲ, ನೀನ್ ಮಾತಾಡೋ ಭಾಷೆ ಅಲ್ಲ. ಹೆಂಗೋ ಬಂತು ನಿನ್ಗ ರೋಷ? ನಿನ್ನ ಸಾವನ್ನ ತೋರ್ಸೋಕೆ ಜೈಕಾರ ಹಾಕಿದ್ರಲ್ಲ ಈ ಜುಟ್ಟುಗಳು, ಎಲ್ಲಾರನ್ನೂ ಕರ್ಸಿದ್ದೀನಿ. ಈಗ ತೋರ್ಸೋ ನಿನ್ ಗಂಡಸ್ತಾನ. ದಾಹ ತೀರ್ಥಮರಿ.
ನನ್ನೂರು ನನ್ನ ಭಾಷೆ ಅಂತೆಲ್ಲ ಯಾಕೋ ನಡುಗ್ತಾ ಇದೀಯಾ? ಜೀವ ಭಯ ಬಂದ್ಬಿಡ್ತಾ? ಮಾತಾಡಲೇ, ಮಾತಾಡ. ಗೂಂಡಾಯಿಸಂ ಮಾಡ್ತಾ ಇದ್ದಿದ್ ಗುಂಡಿಗೆ ರೌಡಿಸಂ ಮಾಡ್ತಾ ಇದ್ದಿದ್ ರೋಷ ಎಲ್ಲೋ ಹಾಳಾಗೋಯ್ತು. ನಿನ್ನ ಎಂಜಿಲ್ ಕಾಸ್ ತಿನ್ಕೊಂಡು ನಿನ್ ತಾಳಕ್ ತಕ್ಕನ ಕುಣಿಯೋ ನಿನ್ನ ಬಾಡಿಗೆ ರೌಡಿಗಳ ಮೀಟ್ರು ನನ್ನ ಕಾಲ್ ಧೂಳಿಗೆ ಸಮ ಕಣೋ. ನಿನ್ನ ಕಣ್ಣು ಮುಂದೆನೆ ನಿನ್ನ ಸಾಮ್ರಾಜ್ಯನ ಸರ್ವನಾಶ ಮಾಡಿ ನಿನ್ನ ಬೀದಿಲಿ ಹುಚ್ಚಿನ ಆಯ್ತರ ಅಲಿಯಂಗ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಹೋಗೋ ತ್ರಿವೇಂದ್ರಂ ಸಮುದ್ರದಲ್ಲಿ ಕೇಳು. ಬೀಸೋ ಬಿರುಗಾಳಿನ ಉಕ್ಕೋ ಚಂಡಮಾರುತನ ಒಂದ್ಸರಿ ಕೇಳು. ಹೆಸರೇನು ಅಂತ ಕಂಠೀರವ ಅಂತ ಕೂಗಿ 100 ಸರಿ ಹೇಳುತ್ತೆ. ಅದನ್ನ ನಾನು ನನ್ನ ಎದೆ ಮುಟ್ಟಿ ನನ್ನ ತೊಡೆ ತಟ್ಟಿ ಹೇಳ್ತೀನಿ ಕಣೋ. ಕನ್ನಡದ ಕಂಠೀರವ. ನೀನು ಬರೀ ಕನ್ನಡ ಕಂಠೀರವ ಅಷ್ಟೇ ಅಲ್ಲ, ಕೇರಳದ ಸಿಂಗಮಲೈ. ತಗೋ ಕಂಠೀರವ ಒಂದು ಸರಿ ತೊಡೆ ತಟ್ಟಿ ಮೀಸೆ ಮೇಲೆ ಕೈ ಇಟ್ಟ ಅಂದ್ರೆ ಪಾತಾಳದಲ್ಲಿ ಅಡಗಿರೋ ಅಗ್ನಿ ಪರ್ವತನೆ ಭೂಗರ್ಭ ಸೀಲ್ಕೊಂಡು ಹೊರಗಡೆ ಬರುತ್ತೆ. ಅದರಿಂದ ಒಂದೇ ಒಂದು ಕಿಡಿ ನಿನ್ಮೇಲೆ ಬಿದ್ರುನು ಸುಟ್ಟೋಗ್ತ್ಯಾ, ಸುಟ್ಟು ಭಸ್ಮ ಆಗೋಗ್ತ್ಯಾ. ಹುಷಾರ್. ಚಂಡ ಚಂಡ ಎದುರಾಳಿಯ ಗಂಡ ಕೆಂಡ ದುಂಡೆ ಈ ಸಿಂಗಮಲೈ. ನಿಂತ್ಕೊಳ್ಳಿ. ಸರ್ ನೀವು ಇಷ್ಟೊತ್ತಲ್ಲಿ? ಕಂಟಿ, ಇನ್ಮೇಲೆ ಇಲ್ಲಿ ಬರ್ಬೇಡ, ಹೊರಟ್ಬಿಡು. ಅರವಿಂದ್, ಏನ್ ಮಾತಾಡ್ತಿದ್ಯೋ? ಇಲ್ಲಿ ಪ್ರಾಣ ಉಳಿಸ್ತೀವಿ, ಪ್ರಾಣ ತೆಗಿಯೋರ್ಗೆ ಇಲ್ಲಿ ಜಾಗ ಇಲ್ಲ. ಪ್ಲೀಸ್ ಗೋ. ಒಂದ್ಸರಿ ಇಂದು ಔಟ್. ಸಾರಿ ಇಂದು, ನನ್ನ ನಿರ್ಧಾರ ತಪ್ಪಮ್ಮ. ಇಲ್ಲ ಅಪ್ಪ, ನಾನ್ ಪ್ರೀತಿಸಿದ್ದು ಕಂಠೀನ, ಆದ್ರೆ ನೀವ್ ಮನೆಗ್ ಬರ್ಬಾರ್ದು ಅಂದಿದ್ದು ಸಿಂಗಮಲೈನ. ನನ್ಗೇನು ಬೇಜಾರಿಲ್ಲ ಅಪ್ಪ. ಅಪ್ಪ, ಅಮ್ಮ ಸತ್ಮೇಲೆ ನನ್ಗ್ಯಾಕೋ ಈ ಮನೇಲಿ ಇರಕ್ ಇಷ್ಟನೇ ಇಲ್ಲ ಅಪ್ಪ. ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅಪ್ಪ. ಎಲ್ಲ ಲಗೇಜು ಪ್ಯಾಕ್ ಆಗಿದೆಯಾ? ಎಲ್ಲ ರೆಡಿ ಇದೆ ಸರ್. ಎಲ್ಲಿ ಸಿಗ ಬಾಯ್ ಸಾಬ್ ಕಡೆಯವರು ಅಟ್ಯಾಕ್ ಮಾಡಿದ್ದಾರೆ. ಎಲ್ಲರೂ ತಪ್ಪಿಸ್ಕೊಳ್ಳಿ. ಹೋಗಿ ಹೋಗಿ, ಕಮ್. ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ? ಹಿಡ್ಕೊಂಡ್ರವಣ್ಣ. ಎಲ್ಲೂ ಕಾಣಿಸಲ್ಲಣ್ಣ. ನಡಿಯೋ, ನಡಿ. ನಿಜ ಹೇಳ್ತಾ ಇದ್ದೀನಿ ಬಾಯ್ ಸಾಬ್, ನನ್ಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ.
ನಿಮ್ಮನ್ನ ಎದುರಾಕೊಂಡ್ಮೇಲೆ ಅವನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳೋ ಇಲ್ಲ. ಬಾಯ್ ಬಾಯ್ ಪ್ಲೀಸ್ ಬಾಯ್. ಕತೆ ಎಲ್ಲ ಕೆಟ್ಟೋಯ್ತು. ಆ ಸಿಂಗಮಲೆ ನಂಬಿ ಸಿಎಂ ಗಂಡ್ಸಾಗ್ಬಿಟ್ಟ. ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತ ವಾರಂಟ್ ಇಶ್ಯೂ ಮಾಡ್ಬಿಟ್ಟ. ನಾನು ಇದಕ್ಕೆ ಒಪ್ಕೊಳ್ಳಕ್ ಸಾಧ್ಯನಿಲ್ಲ ಅಂದಿದ್ದಕ್ಕೆ ನಾನು ಹೋಮ್ ಮಿನಿಸ್ಟರ್ ಪದವಿನೇ ಕಿತ್ಕೋತೀನಿ ಅಂದ. ಅಷ್ಟೇ ಅಲ್ಲ, ನೀವೇನಾದ್ರೂ ತಿರುಗಿ ಬಿದ್ರೆ ಅವನನ್ನ ಎನ್ಕೌಂಟರ್ ಮುಗಿಸ್ಬಿಡಿ ಅಂದ. ಈಗ ಸಿಎಂ ಎಲ್ಲಿದ್ದಾನೆ? ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೊರಟಿದ್ದಾನೆ. ಇನ್ 20 ನಿಮಿಷದಲ್ಲಿ ಟ್ರೈನ್ ಹತ್ತಾನೆ. ಬಾಯ್ ಸಾಬ್, ಅದೇ ಟ್ರೈನಲ್ಲಿ ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬೇಕು. ನನ್ನ ಮಗಳ ಹತ್ರ ನನ್ನ ಕಳಿಸ್ಬಿಡಿ ಪ್ಲೀಸ್. ಪ್ಲೀಸ್ ಬಾಯ್ ಸಾಬ್, ಪ್ಲೀಸ್. ಆಯ್ತು. ಏಯ್, ಇವನ್ನ ಬಿಟ್ಟು ಕಳಿಸ್ರೋ. ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಸಾಬ್, ಥ್ಯಾಂಕ್ ಯು. ಅವ್ರು ಇಲ್ಲೇ ಹೂತ್ ಹಾಕೋದ್ ಬಿಟ್ಟು ಅವ್ರಿಗೆ ಸೂಟ್ ಕೇಸ್ ಕೊಡೋದು, ಅದ್ರಲ್ಲಿ ಬಾಂಬ್ ಬಿಡೋದು ಇದೆಲ್ಲ ಬೇಕಿತ್ತ? ಆ ಅರವಿಂದ್ ಸಿಎಂ ಹತ್ತೋ ಟ್ರೈನ್ನೇ ಹತ್ತುತ್ತಾ ಇದ್ದಾನೆ ಗೊತ್ತಾ? ಅಷ್ಟು ಜನ ಒಂದೇ ಏಟ್ಗೆ ಫಿನಿಶ್. ಹೇಳ್ಮುತ್ತು, ಅಣ್ಣ, ಅರವಿಂದ್ ಅವ್ರನ್ನ ಬಾಯಿ ಬಿಟ್ಟು ಕಳಿಸ್ಬಿಟ್ರು. ಆದ್ರೆ ಅವ್ರ ಸೂಟ್ ಕೇಸಲ್ಲಿ ಬಾಂಬ್ ಬಿಟ್ಬಿಟ್ಟಿದ್ದಾರೆ. ಸಿಎಂ ಹೋಗ್ತಾರೆ ಟ್ರೈನಲ್ಲೇ. ಅರವಿಂದ್ ಸಾರು, ಇಂದ್ರಮ್ ಅವರು ಎಲ್ಲ ಹೋಗ್ತಾ ಇದಾರೆ. ನೀವ್ ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ನಮ್ ಪ್ಲಾನ್ ಎಲ್ಲ ಸಿಂಗಮಲೆ ಗೊತ್ತಾಗೋಯ್ತು. ಆ ಅರವಿಂದನ್ ತಡೆಯಕ್ಕೆ ಸಿಂಗಮಲೆ ಅವನ್ ಜನನೆಲ್ಲ ಸಪರೇಟ್ ಮಾಡ್ತಾನೆ. ನಾವು ಕೂಡ ಸಪರೇಟ್ ಆಗಿ ಅವ್ರನ್ನ ತಡಿಬೇಕು. ನಡಿ. ಏನಾಯ್ತು? ಅರವಿಂದ್ ಸರ್ ಸೂಟ್ ಕೇಸಲ್ಲಿ ಆ ಬಾಯ್ ಸಾಬ್ ಬಾಂಬ್ ಬಿಟ್ಬಿಟ್ಟಿದ್ದಾನಂತೆ. ಮೈ ಗಾಡ್. ಆ ವಿಷಯ ನಮ್ಗೆ ಗೊತ್ತಾಗಿದೆ ಅಂತ ಅವನಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅವ್ನು ನಮ್ಮನ್ನು ತಡೆಯಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲಾರು ಒಂದೊಂದು ದಿಕ್ಕಲ್ಲಿ ಹೋಗೋಣ. ಯಾರು ಮೊದಲು ಹೋಗ್ತಾರೋ ಅವ್ರು ಅರವಿಂದ್ ಅವ್ರನ್ನ ಕಾಪಾಡಬೇಕು. ಹೊರಡ್ರಿ. ನಡಿಕಂಡಿ. ಬೇಗ ನಡಿಯಪ್ಪ, ಟ್ರೈನಿಗೆ ಲೇಟ್ ಆಗ್ತಿದೆ. ಒಳ್ಳೇದಾಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯೋಕ್ಕೂ ಸಿದ್ಧ.
ಚೆನ್ನಾಗಿರ್ಬೇಕು ಅನ್ನೋ ಹಾಗಿದ್ರೆ ಒಬ್ಬನ ಜೀವ ಹೋಗೋದು ತಪ್ಪೇನಲ್ಲ. ಆ ಒಬ್ಬ ನಾನಾಗಿದ್ದೀನಿ. ಆದ್ರೆ ನನ್ನ ಮಗಳು ಅನಾಥೆ ಆಗ್ಬಿಟ್ಲು. ಈ ಕ್ಷಣದಿಂದ ಅವಳಿಗೆಲ್ಲ ನೀನೇ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನನಗೆ ಊಟ ಬೇಕು. ಕಂಠಿ ತನ್ನ ತಂದೆನ್ ಕೊಂದ ಅಂತ ಅಷ್ಟೇ ಇಂದ್ರ ಗೊತ್ತಿರೋದು. ಒಂದ್ ವೇಳೆ ಆ ಸೂಟ್ ಕೇಸಲ್ಲಿ ಇದ್ದಿದ್ದ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆಗಿದ್ದಿದ್ರೆ ಆ ಟ್ರೈನ್ ಅಲ್ಲಿ ಇದ್ದ ಜನ ಯಾರೂ ಉಳಿತಿರ್ಲಿಲ್ಲ. ಈ ಸತ್ಯ ಗೊತ್ತಿಲ್ಲದೆ ಇಂದ್ರ ತಪ್ಪು ಮಾಡ್ಬಿಟ್ಲು. ಕಂಠಿ ತನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾನೆ ಅನ್ನೋದು ಪಾಪ ಅವಳಿಗೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಹೇಳದೆ ಅವನ ಅಲ್ಲಿಂದ ಬಂದ್ಬಿಟ್ಟ. ನಿಮ್ಮಿಂದಾನೂ ದೂರ ಆದ. ಅವನಲ್ಲಿ ಸ್ವಾರ್ಥ ಅನ್ನೋದಿದ್ದಿದ್ರೆ ಅವನಲ್ಲೇ ಇದ್ದು ಕೋಟಿ ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಅವನು ಅದ್ಯಾವುದಕ್ಕೂ ಆಸೆ ಪಡ್ಲಿಲ್ಲ. ಅವನ ಹೃದಯದಲ್ಲಿ ನೀವಿದ್ರಿ. ಮನಸ್ಸಲ್ಲಿ ವೇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತಿತ್ತು. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹೌದು ಯಜಮಾನ್ರೆ, ಇಂದ್ರಮ್ಮ ನಿಮ್ಮ ಮಗಳು ಅನ್ನೋ ವಿಷಯ ಹೇಳ್ಬಿಟ್ರೆ ನಿಮ್ ಮಗಳು ಒಳಿಯ ಸತ್ ವಿಷಯ ಕೂಡ ಹೇಳ್ಬೇಕಾಗತ್ತೆ ಅಂತ ಹೆದರ್ದ. ಇವತ್ತು ತನಗಾದ ಅವಮಾನಗಳನ್ನ ಸಂಕಟಗಳನ್ನ ಎದೆಲೆ ಇಟ್ಕೊಂಡು ಕಾಲ ತಳ್ತಾ ಇದ್ದಾನೆ ಯಜಮಾನ್ರೆ. ಯಾಕಮ್ಮ ಅಳ್ತೀಯ? ಅವನು ಚಿಕ್ಕವನಾಗಿದ್ದಾಗ ನಿಂದು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದ ನನಗೆ ಅವನನ್ನು ಅರ್ಥ ಮಾಡ್ಕೊಳಕ್ ಆಗಿರ್ಲಿಲ್ಲ. ಇನ್ನು ನೀನು ಅವನನ್ನು ಅಪಾರ್ಥ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಮಿಸ್ಟರ್ ನಂಬೂದರಿ, he is out of danger. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸುಂದ್ರಿ, ದೇವ್ರು ದೊಡ್ಡವನು ಅಂತೂ ನನ್ನ ಕಂಟಿನ ಉಳಿಸ್ಕೊಟ್ಬಿಟ್ಟ ಕಣೆ. ಏನು ನಿಮ್ ಕಂಟಿನ? ಹೌದು. ಯಾಕೆ? ಅಲ್ಲಿ ನೋಡಿ. ಕಂಟಿನ್ ಬೀಳಿಸ್ಕೊಳ್ಳೋ ಕಲೆ ನನಗೊಬ್ಬಳಿಗೆ ಗೊತ್ತಿರೋದು. ಅಣ್ಣ, ಸಿಂಗಮಲೈ ಮೈಸೂರಲ್ಲಿದ್ದಾನೆ. ನಾವು ಹಿಡ್ದಾಕ ಟ್ರೈ ಮಾಡಿದ್ವಿ, ಆದ್ರೆ ನನ್ ಸ್ಟೇಟ್ ಅಲ್ಲಿ ನನ್ ಜನಗಳ ಮುಂದೆ ನನ್ ಸ್ಟೇಟಸ್ಗೆ ಮಸಿ ಬಡಿತೀಯಾ? ಈಗ ನೋಡ್ತಾ ಇರೋ, ನಿನ್ ಸ್ಟೇಟ್ ಅಲ್ಲಿ ನಿನ್ ಜನಗಳ ಮುಂದೆ ನನ್ನ ಸಾಮ್ರಾಜ್ಯ ಕಟ್ಟಿ ನಿನ್ನ ಸರ್ವನಾಶ ಮಾಡ್ತೀನಿ.
ಸಿಂಗಮಲೈ ಬಾರೋ ಬಾ ಸಿಂಗಮಲೈ ಬಾರೋ 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 ಈಗ ತೋರ್ಸು ಎತ್ತೇಳು ಈಗ ನೀನು ತಿರುಗಿಸೋಡಿ ಇಲ್ಲ ನೀನು ನಾಮರ್ಥ ಆಗ್ತೀಯ ನಿನ್ನ ಕರ್ನಾಟಕದ ಮಾನ 3 ಕಾಸಕ ರಾಜ ಆಗತ್ತೆ ಕನ್ನಡ ಕನ್ನಡ ಅಂತ ಎಗರಾಡೋ ಪ್ರತಿಯೊಬ್ಬನು ನಾಚಿಕೆಯಿಂದ ತಲೆ ಬಗ್ಗಿಸ್ಬೇಕಾಗತ್ತೆ ಇಷ್ಟೇನಾ ಮುಗ್ದಾಯ್ತಾ ನಿನ್ನ ಹುಟ್ಟಿದ ಈ ದರಿದ್ರ ಮಣ್ಣಿಗಿರೋ ಪವರು ಇಷ್ಟೇನೋ ಪಾಪದ ಕೆಲಸ ಮಾಡಿರೋ ಪಾಪಿ ನಿನಗೆ ಗುಂಡಿಗೆಯಲ್ಲಿ ಮುಷ್ಟಿಯಲ್ಲಿ ನಾಲ್ಗೆಯಲ್ಲಿ ಮಾತ್ರ ರೋಷ. ಪುಣ್ಯವಂತರು ಹುಟ್ಟಿರೋ ಈ ಮಣ್ಣಲ್ಲಿ ಹುಟ್ಟಿರೋ ನನಗೆ ನನ್ನ ರಕ್ತದ ಕಣ ಕಣದಲ್ಲೂ ರೋಷ. ಹುಬ್ಳಿಲಿ ಹುಟ್ಟಿ ಬೆಳಗಾಮಲ್ಲಿ ಬೆಳೆದು ಬಳ್ಳಾರಿಲಿ ಬದುಕು ಕಲ್ತು ಮಂಗಳೂರಲ್ಲಿ ಮಾತು ಕಲ್ತು ಕೋಲಾರದಲ್ಲಿ ಕಲೆ ತೋರಿಸಿ ಶಿವಮೊಗ್ಗದಲ್ಲಿ ಸೈನ್ಯ ಕಟ್ಟಿ ದುರ್ಗದಲ್ಲಿ ದಂಡೆತ್ತಿ ಮೈಸೂರಲ್ಲಿ ಕಾವೇರಮ್ಮನ ಮಡ್ಲಲ್ಲಿ ಮೈ ತೊಳ್ಕೊಂಡು ಮಂಡ್ಯಲ್ಲಿ ಮುದ್ದೆ ತಿಂದು ರಾಜಧಾನಿ ಬೆಂಗಳೂರಲ್ಲಿ ರಾಜರ ತರ ಮೆರಿತಾ ಇರೋ ನಮ್ ಕನ್ನಡಿಗರಿಗೆ ಯಾವತ್ತೋ ಬಂತು ದರಿದ್ರ. ಮಾತಾಡೋ ಬಾ ಬಾ ಕನ್ನಡಿಗರ ಮುಂದೆ ಕೈ ಚಾಚಿ ನೀರ್ ಕೇಳು, ಪಾನ್ಕ ಕೊಡ್ತೀವಿ, ಗಂಜಿ ಕೇಳು, ಪಾಯಸ ಕುಡಿಸ್ತೀವಿ, ಪ್ರೀತಿ ಕೇಳು, ಹೃದಯನ ಕಿತ್ಕೊಡ್ತೀವಿ. ಯಾಮಾರಿ ಸ್ವಾಭಿಮಾನ ಕೈ ಹಾಕಿದ್ರೆ ಪ್ರಾಣ ತೆಗಿತೀವಿ. ಒಡಿಯೋ 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 ಎತ್ತು ಒಡಿಯೋ ಒಡಿ ಬರೋ 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 ಒಡಿ ಬರೋ. ಕನ್ನಡದ ಹೆಣ್ಣನ ಮಣ್ಣನ ಯಾರು ಯಾವತ್ತೂ ಜರಿಬಾರ್ದು. ಅಪ್ಪಿ ತಪ್ಪಿ ಜರದ್ರೆ ಅವನು ಉಸಿರಾಡೋ ಅಧಿಕಾರನೇ ಕಳ್ಕೋತಾನೆ.
ನೋಡಿ, ನಿಮ್ಮ ಪವಿತ್ರವಾದ ಮತವನ್ನ ಇರುವೆ ಗುರುತಿನ ನಮ್ಮ ಕಸ್ತೂರಿಗೆ ಕೊಡಬೇಕು ಅಂತ ಈ ಪಾಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ನೆ ನಿಂತ್ಕೊಳ್ರಿ, ನಮ್ ಓಟ್ ಏನಿದ್ರು ಇಂದ್ರಮ್ಮಂಗೆ. ನೀನೇನಯ್ಯ ಮಾತಾಡ್ತೀಯ? ಕಸ್ತೂರಿಗೆ ಅಂತ ಪಾಳೆಗಾರರು ಹೇಳಿದ್ದಾರೆ. ನೀನೇನಯ್ಯ ಮಾತಾಡ್ತೀಯ? ನಿಲ್ಸಿ ನಿಲ್ಸಿ, ಎಲ್ರು ಒಂದ್ ನಿಮಿಷ ಬಾಯಿಗೆ ಬೀಗ ಹಾಕೊಂಡು ಇರಿ. ಅಪ್ಪ ಕಂಠಿ, ಹೋಗಿ ಅಪ್ಪಾಜಿ, ಲೋ ಕಂಠಿ ಇರವಾ, ಹೋಗಿ ಅಪ್ಪಾಜಿ. ರಣಧೀರ ಕಂಠಿ ಇರವಾ. ಅಪ್ಪಾಜಿ ನಂಗೆ ಅನ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ಕಿಚ್ಕೆ ಎಲ್ಲ ಮನೆಯಿಂದ ಆಚೆಗೆ ಏನೋ ತಲೆ ಮೇಲೆ ಬಿದ್ದು ಅಂತರ ಕೂತು ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣೋ. ನಿರ್ಧಾರ ಮಾಡಬೇಕಾದವನು ನೀನು. ನಿನಗೆ ಕಸ್ತೂರಿ ಬೇಕೋ ಇಲ್ಲ ಇಂದಿರಾ ಬೇಕೋ ನೀನೇ ತೀರ್ಮಾನ ಮಾಡ್ಬೇಕು. ನಡಿ ನಡಿಯೋ. ಅರೆ ನಡಿ ಅಂದ್ರೆ ನೀವು ಬನ್ನಿ ಮುಂದೆ. ಹೋಗು ಬೇಗ. ಇರು ಬಂದ ನೋಡು. ಬಿಡ್ರೆ, ಇವಳು ನೋಡಿದ್ರೆ ಅರ್ಧಂಬರ್ಧ ಹುಚ್ಚಿ, ಇವಳು ಫುಲ್ ಹುಚ್ಚಿ. ಯಾವಳ ಹತ್ರ ಏಗ್ಲಿ, ಯಾವಳ ಹತ್ರ ಸಾಯ್ಲಿ ನಾನು. ನನ್ ಕರ್ಮ ನೋಡಿ. ಈ ಗಡಿ ಬಿಡಿ ಗಂಡನ್ ಗಲಾಟೆ ಇವತ್ತಿನ ವಿಷಯ ಅಲ್ಲ, ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾನೆ ಇದೆ. ಇವರೆಲ್ಲರೂ ದೇವ್ರ ಮನೆನೆ ಹೋಗಿ ಅವ್ರಿಗೆ ಪರಿಹಾರ ಸಿಕ್ಕಿದ್ದು. ಅದಕ್ಕೆ ನಾವೇನ್ ಮಾಡೋಣ, ತಲೆ ಮೇಲೆ ಗಂಗೆನ ಕೂರ್ಸ್ಕೊಂಡು ತೊಡೆ ಮೇಲೆ ಪಾರ್ವತಿನೂ ಕೂರ್ಸ್ಕೊಂಡಿರೋ ಪರಮೇಶ್ವರ ಹತ್ರ ಹೋಗಿ ಪರಿಹಾರ ಕೇಳೋಣ. ಅದಕ್ಕೆ ಓಂ ನಮಃ ಶಿವಾಯ.